ಮುದ್ದು ಸೊಸೆ ಯಾರಿದು? ಮುದ್ದು ಸೊಸೆ ಧಾರಾವಾಹಿ ಬಗ್ಗೆ ನಾವಿಲ್ಲಿ ಮಾತನಾಡುತ್ತಿರುವುದು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮುದ್ದು ಸೊಸೆ ಎನ್ನುವ ಹೊಸ ಧಾರಾವಾಹಿಯೊಂದು ಅತಿ ಶೀಘ್ರದಲ್ಲಿ ಶುರುವಾಗಲಿದೆ. ಈ ಧಾರಾವಾಹಿಯು ಪ್ರೋಮೋ ರಿಲೀಸ್ ಮಾಡಿದ್ದು, ಅದರಲ್ಲಿ ಸ್ಕೂಲ್ ಬೆಂಚ್ನಿಂದ ಹಸೆಮಣೆವರೆಗೆ ಎನ್ನುವ ಶೀರ್ಷಿಕೆಯೂ ಇದೆ. ಪ್ರೋಮೋದಲ್ಲಿ ಶಾಲೆಯೊಂದು ಇದ್ದು, ಅದರಲ್ಲಿ ಇತಿಹಾಸದ ವಾರ್ಷಿಕ ಪರೀಕ್ಷೆ ನಡೆಯುತ್ತಿರುತ್ತದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹೊನ್ನೆಮಾಡು, ಮಂಡ್ಯ ಇಲ್ಲಿ ವಾರ್ಷಿಕ ಪರೀಕ್ಷೆ ನಡೆಯುತ್ತದೆ. ಅಲ್ಲಿ ಮಕ್ಕಳೆಲ್ಲ ಪರೀಕ್ಷೆ ಬರೆಯುತ್ತಿರುವಾಗ ಆಗ ಸರ್ ಅಡಿಷನಲ್ ಶೀಟ್ ಎನ್ನುವ ಧ್ವನಿ ಕೇಳುತ್ತದೆ. ಧ್ವನಿ ಬಂದ ಕಡೆ ನೋಡಿದರೆ ಮದುವೆಯ ವಧುವಿನಂತೆ ಅಲಂಕಾರ ಮಾಡಿದ ಹುಡುಗಿಯೊಬ್ಬಳು ಪರೀಕ್ಷೆ ಬರೆಯುತ್ತಿರುತ್ತಾಳೆ. ಶೀರ್ಷಿಕೆಯಂತೆ ಆಕೆಯೇ ಮುದ್ದು ಸೊಸೆ ಎಂಬುದಷ್ಟೇ ಅರಿವಾಗುತ್ತದೆಯೇ ವಿನಃ ಬೇರೇನೂ ತಿಳಿಯುವುದಿಲ್ಲ. ಒಟ್ಟಿನಲ್ಲಿ ಈ ಪ್ರೋಮೋ ಕೊಂಚ ಮಟ್ಟಿಗೆ ವೀಕ್ಷಕರಲ್ಲಿ ಕುತೂಹಲವನ್ನ ಉಂಟು ಮಾಡಿದೆ ಎನ್ನಬಹುದು. ಅಂದಹಾಗೆ ಈ ಪ್ರೋಮೋದಲ್ಲಿ ನವವಧುವಿನಂತೆ ಶೃಂಗಾರ ಮಾಡಿ ಪರೀಕ್ಷೆ ಬರೆಯುವ ಹೆಣ್ಣು ಮಗಳ ಪಾತ್ರಕ್ಕೆ ಜೀವ ತುಂಬಿರುವ ಬೆಡಗಿಯ ಹೆಸರು ಪ್ರತಿಮಾ. ಯಾರೀಕೆ ಪ್ರತಿಮಾ? ಹೊಸ ನಟಿಯ ಎಂದು ನೀವು ಊಹೆ ಮಾಡುತ್ತಿದ್ದರೆ ಅದು ಅಕ್ಷರಸ್ಥ ತಪ್ಪು. ಯಾಕೆಂದರೆ ಪ್ರತಿಮಾ ಈ ಹಿಂದೆ ಅಂತರಪಟ ಧಾರಾವಾಹಿಯಲ್ಲಿ ನಟಿಸಿದ್ದರು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿಯೇ ಪ್ರಸಾರವಾಗುತ್ತಿದ್ದ ಅಂತರ್ಪಟ ಧಾರಾವಾಹಿಯಲ್ಲಿ ನಾಯಕಿ ಆರಾಧನಾ ತಂಗಿ ಸಿರಿಯಾಗಿ ನಟಿಸುವ ಮೂಲಕ ಕಿರುತೆರೆಯ ನಂಟು ಬೆಳೆಸಿಕೊಂಡಿದ್ದರು ಪ್ರತಿಮಾ. ಅಂತರ್ಪಟ ಧಾರಾವಾಹಿಯಲ್ಲಿ ಪೋಷಕ ಪಾತ್ರದಲ್ಲಿ ಈಕೆ ಕಾಣಿಸಿಕೊಂಡಿದ್ದೇ ಆದರೂ ನಟನೆಯ ಮೂಲಕ ಗುರುತಿಸಿಕೊಂಡಿದ್ದರು ಎಂಬುದಕ್ಕೆ ಆಕೆಯ ಪರಭಾಷೆಯ ಕಿರುತೆರೆಯಲ್ಲಿ ಅವಕಾಶ ಪಡೆದುಕೊಂಡಿದ್ದೇ ಸಾಕ್ಷಿ. ಅಂತರ್ಪಟ ಧಾರಾವಾಹಿಯಲ್ಲಿ ನಟಿಸುತ್ತಿರುವಾಗಲೇ ತೆಲುಗು ಧಾರಾವಾಹಿಯಲ್ಲಿ ನಟಿಸುವ ಸುವರ್ಣಾವಕಾಶವನ್ನ ಈಕೆ ಪಡೆದುಕೊಂಡಿದ್ದರು. ಸನ್ ನೆಟ್ವರ್ಕ್ ಜೆಮಿನಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಶಿವಂಗಿ ಧಾರಾವಾಹಿಯಲ್ಲಿ ನಟಿ ಪ್ರತಿಮಾ ನಟಿಸುತ್ತಿದ್ದಾರೆ. ಶಿವಂಗಿ ಧಾರಾವಾಹಿಯಲ್ಲಿ ನಾಯಕಿ ಆನಂದಿಯಾಗಿ ನಟಿಸುತ್ತಿರುವ ಈಕೆ ಪರಭಾಷೆಯ ಕಿರುತೆರೆಯಲ್ಲಿಯೂ ನಟನಾ ಕಂಪನ್ನ ಪಸರಿಸಿದ ಬೆಡಗಿ. ಪಕ್ಕ ಹಳ್ಳಿ ಹುಡುಗಿಯಾಗಿರುವ ಆನಂದಿ ಸದಾಕಾಲ ಲಂಗ-ದಾವಣಿ ತೊಟ್ಟುಕೊಂಡು ಓಡಾಡುತ್ತಿರುವ ಮುದ್ದು ಹುಡುಗಿ. ತನ್ನ ಕುಟುಂಬಕ್ಕೆ ಸದಾಕಾಲ ಬೆನ್ನೆಲುಬಾಗಿ ನಿಲ್ಲುವ ಈಕೆ ಸದಾಕಾಲ ಖುಷಿಯಾಗಿರುವ ಹುಡುಗಿ. ಮಾತ್ರವಲ್ಲ, ತನ್ನ ಸುತ್ತಮುತ್ತಲು ಇರುವವರನ್ನ ಖುಷಿಯಲ್ಲಿ ಇರುವಂತೆ ನೋಡಿಕೊಳ್ಳುವ ಈಕೆ. ಯಾರಾದರೂ ಕಷ್ಟ ಎಂದು ಬಂದರೆ ಸಾಕು, ಅವರ ಪಾಲಿಗೆ ಆನಂದಿಯೇ ದೇವತೆ. ಒಟ್ಟಿನಲ್ಲಿ ತಮ್ಮ ನಟನೆಯ ಮೂಲಕ ಮನಸೆಳೆದಿರುವ ಪ್ರತಿಮಾ ಇದೀಗ ಮುದ್ದು ಸೊಸೆಯಾಗಿ ಕಿರುತೆರೆಗೆ ಮರಳುತ್ತಿದ್ದಾರೆ. ಕಿರುತೆರೆಯ ಹೊರತಾಗಿ ಒಂದಷ್ಟು ವೆಬ್ ಸೀರೀಸ್ ನಲ್ಲಿಯೂ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಒಂದಷ್ಟು ಸಿನಿಮಾಗಳಲ್ಲಿಯೂ ನಟಿಸಿದ್ದಾರೆ. ಕೆಂಡದ ಸೆರಗು, ಅಂದರಂ ಮಧುರಂ, ಎ ಡೇ ಇನ್ ಡಾಲರ್ ಪೇಟೆ, ತರ್ಕ ಹೀಗೆ ಬೆರಳೆಣಿಕೆಯಷ್ಟು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಪೋಷಕ ಪಾತ್ರದ ಮೂಲಕ ಕನ್ನಡ ಕಿರುತೆರೆಗೆ ಪಾದಾರ್ಪಣೆ ಮಾಡಿ ಪರಭಾಷೆಯ ಕಿರುತೆರೆಯಲ್ಲಿ ನಾಯಕಿಯಾಗಿ ನಟಿಸಿರುವ ಪ್ರತಿಮಾ ಇದೀಗ ಸಣ್ಣ ಬ್ರೇಕ್ನ ನಂತರ ಕನ್ನಡ ಕಿರುತೆರೆಗೆ ಮರಳುತ್ತಿದ್ದಾರೆ. ಖುಷಿಯ ಸಂಗತಿ ಏನೆಂದರೆ ಈ ಬಾರಿ ಈಕೆ ಕನ್ನಡ ಕಿರುತೆರೆಯಲ್ಲಿಯೂ ನಾಯಕಿಯಾಗಿ ನಟಿಸುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.